ಕಡ್ಮತ್ತ ಏನ ಮನೆ ಆಡ್ರು ನಿನ್ ಮೂತಿ ಮನೆ ಆರ್ಡ್ರ್ ಬೇರೆ ಯಾರು ಮಾಡ್ತಾರೆ? ಅದು ನೋಡಿ, ರಾಜ್ಕುಮಾರ್ ಅವ್ರ ಹೆಸರು ಹೇಳ್ಕೊಂಡು ನಿಮ್ಮ ತಂದೆ ಎಷ್ಟು ಬೇಕಾದ್ರೆ ಕಾಸು ಮಾಡ್ಬೋದು, ಕೋಟ್ಯಾಂತರ ರೂಪಾಯಿ ಮಾಡ್ಬೋದು. ಮೂಡ ಆಫೀಸ್ಗೆಲ್ಲ ಹೋದಾಗ ವಾಚ್ಮ್ಯಾನು ಇವ್ರಿಗೆ ಏನ್ ಕೃಷ್ಣ ಸೈಟ್ ರಿಜಿಸ್ಟರ್ ಮಾಡ್ಸಕ್ ಬಂದಿದ್ದೀರಾ ಅಂತ ಕೇಳಿದ್ರು. ನಮ್ಮ ಹತ್ರ ಯಾವ ಸೈಟ್ ಇಲ್ಲ, ಯಾರನ್ನ ನೋಡಕ್ ಯಾರ ಜೊತೆ ಬಂದಿದೆ. ಗಂಗೋತ್ರಿ ಹಿಂಭಾಗ 38,000 ರೂಪಾಯಿ ಸೈಟು, ಒಂದು 20,000 ರೆಡಿ ಮಾಡ್ಕೊಳ್ಳಿ, ನಾನು 17,000 ನಾನು ನಿಮ್ಗೆ ಕೊಡ್ತೀನಿ. ಯಾವ್ದು ಗಾಡಿ ಇತ್ತು 10,000 ರೂಪಾಯಿ ಮಾರಿ, ಇನ್ನು 10,000 ರೂಪಾಯಿ ಒಡವೆ ಅದು ಇದು, ಅಲ್ಲೊಂದು 5,000 ಸಾಲ ಏನೇನೋ ಮಾಡಿ ಇವನ ಹತ್ರ ಬರ್ತಾರೆ. 8 ವರ್ಷ ಮುಂಚೆ ಅದನ್ನ 52.5 ಲಕ್ಷಕ್ಕೆ ಮಾರ್ತೀವಿ. ಹೇಳ್ಕೊಡ್ತೀನಿ ಅಂತೇಳಿ ಕೊನೆಗೆ ಹೆಣ್ಣು ಇಲ್ಲ ಮಣ್ಣು ಇಲ್ಲ. ನಮ್ಮ ಅಪ್ಪಂದು 1000ನೇ ಸಿನಿಮಾ ಭೂತಯ್ಯನ ಮೊಮ್ಮಗ ಅಯ್ಯೋ, ಅಲ್ಲಿಗೆ ಹೆಂಗಾರು ಮಾಡಿ ಕರ್ಸ್ಬೇಕು ಅಂದ್ಬಿಟ್ಟು ಡೈರೆಕ್ಟರ್ ಪ್ರೊಡ್ಯೂಸರ್ ಎಲ್ಲ ಸೇರಿಸಿ ಅಪ್ಪನ ಇಟ್ಕೊಂಡು ಹೋಗಿ ಅಪ್ಪು ಸರ್ನ ಕರ್ಸ್ಕೊಂಡ್ರು. ಅಲ್ಲಿ ಬೆಳ್ಳಿ ಕಿರೀಟ ಅಪ್ಪಂಗೆ ಅಪ್ಪು ಸರಿ ಹಾಕಿದ್ರು. ಚಾಮುಂಡೇಶ್ವರಿ ಸ್ಟುಡಿಯೋದಲ್ಲಿ ನಾವೆಲ್ಲ ಫ್ಯಾಮಿಲಿ ಎಲ್ಲ ಹೋಗಿದ್ವಿ. ಅಪ್ಪು ಸರ್ ಖರ್ಚಲ್ಲಿ ಬೆಳಿಗ್ಗೆ ಇಲ್ಲ, ಅವ್ರು ಯಾರೋ ಇದು ಮಾಡಿದ್ರು. ಅಪ್ಪು ಸರು ಬಂದರು ಇವೆಂಟ್ಗೆ. ಬಂದರು. ನಾನು ಕೃಷ್ಣನಂದು 1000 ಸಿನಿಮಾ ಅಂದ್ಬಿಟ್ಟು ಬಂದಿದ್ದು. ಆಮೇಲೆ ಮಿಕ್ಕಿದ ವಿಚಾರ ಅನ್ನೋ ಥರ ಹೇಳಿದ್ರು. ಖುಷಿ ಆಯಿತು, ಬಂದರು. ಆಮೇಲೆ ಹಿಂಗೆ ಒಂದ್ಸಲ ಅಣ್ಣವ್ರ ಸಮಾಧಿ ಹತ್ರ ಅಪ್ಪ ನಮಸ್ಕಾರ ಮಾಡ್ಕೊತಿದ್ರು. ಅವಾಗ ಮಾಡ್ಕೊಂಡಾಗ ಅಪ್ಪು ಸರ್, ಏನು ಕೃಷ್ಣಣ್ಣ ಏನು ಕೇಳ್ಕೊಂಡ್ರಿ ಅಪ್ಪಾಜಿನ, ಒಳ್ಳೇದಾಗಲಿ ಅಂತ ಕೇಳ್ಕೊಂಡೆ, ಬೇರೆ ಏನು ಕೇಳ್ಕೊಳ್ಳಿಲ್ವಾ? ಕೇಳ್ಕೊಂಡೆ, ಬಿಡಿ ಅದೇನಕ್ಕೆ ಹೇಳಿ ಕೃಷ್ಣಣ್ಣ. ಇಲ್ಲ, ನಮ್ಮ ಮನೆ 5 ಲಕ್ಷಕ್ಕೆ ಲೀಸ್ಗಿದ್ದೀವಿ, 3 ವರ್ಷ ಆಯ್ತು ಅದು ಲೀಸು. ಈಗ ಅವ್ರು 12 ಲಕ್ಷ ಕೇಳ್ತಿದ್ದಾರೆ, ಅದನ್ನು ಹೆಂಗಾರು ಮಾಡಿ ಒದಗಿಸ್ಕೊಡಿ ಅಂತ ಕೇಳ್ಕೊಂಡೆ. ಹೌದಾ, ನೆಕ್ಸ್ಟ್ ವೀಕು ಬನ್ನಿ ಕೊಡ್ತೀನಿ ಅಂದ್ಬಿಟ್ರು. 2 ಲಕ್ಷ ಆಯ್ತಪ್ಪಾಜಿ, ನೆಕ್ಸ್ಟ್ ವೀಕ್ ಬನ್ನಿ ಕೊಡ್ತೀನಿ. ಹೋದೆ. ನಾನೊಂದು ಸಲ ಹೋದೆ, 2 ಸಲ ಹೋದೆ, ಆಮೇಲೆ 3ನೇ ಸಲ ಆಮೇಲೆ ಆ ಕಡೆ ಚೆನ್ನಣ್ಣ ಅವ್ರು ಫೋನ್ ಮಾಡಿದ್ರು. ಆಮೇಲೆ ತಲುಪಿಸಿದ್ರು ಅದನ್ನು. 1 ಲಕ್ಷನ 2 ಲಕ್ಷನ ಮರ್ತುಬಿಟ್ಟಿದ್ದೀನಿ, ತಲುಪಿಸಿದ್ರು. ಅದು ಆ ಟೈಮ್ಗೆ ಆಯಿತು. ಸೊ ಆ ಥರ ಅವರು ಗೌರವ ಗುಣಗಳು ಒಂಥರ ಬಿಡಿ. ಅದು ಶಬರಿಮಲೆಗೆ ಹೋಗ್ತಿದ್ವಿ, ಅವ್ರದ್ದೊಂದು ಬಸ್ ಹೋಗ್ತಿತ್ತು. ಅದರಲ್ಲೆಲ್ಲ ನಾನೊಂದು 2 ವರ್ಷ ಹೋಗಿದ್ದೆ. ಅವಾಗ ಚಿಕ್ಕ ಹುಡುಗ ಇದ್ದಾಗ ವಿಜಯ ರಾಘವೇಂದ್ರ ಅವರು ಎಲ್ಲ ಇದ್ದರು. ಎಲ್ಲ ಜೊತೆಲೆಲ್ಲ ತುಂಬ ಒಡನಾಟ ಇತ್ತು. ಕೃಷ್ಣನ ಕಂಡ್ರೆ ಆಸೆ. ಆದರೂ ನಾನು ಅಪ್ಪು ಸರು ತೀರೋಗಿದ್ದ ದಿನ ನಾನು ನಮ್ಮ ಮಿಸ್ಸಸ್ಸು ಮಕ್ಕಳೆಲ್ಲ ದಾವಣಗೆರೆಗೆ ಟ್ರೈನಲ್ಲಿ ಹೋಗ್ತಿದ್ವಿ. ತುಮಕೂರು ಹೋಯ್ತು ಟ್ರೈನು, ಇನ್ನು ಸ್ವಲ್ಪ ಮುಂದೆ ಹೋಯ್ತು. ಅಲ್ಲಿ ಟಿ ವಿಲೆಲ್ಲ ತೋರಿಸ್ತಾ ಇದ್ದಾರೆ ಫೋನ್ಗಳು. ನನಗೆ ಹಿಂಗಂತೆ ಇಲ್ಲ ಇಲ್ಲ ಇಲ್ಲ. ಆಮೇಲೆ ಎಲ್ಲ ಜನಗಳೆಲ್ಲ ಗುಸು ಪಿಸು. ಆಮೇಲೆ ನನಗೆ ನಿಜ ಗೊತ್ತಾಯಿತು, ಇದಾಯಿತು ಅಂತ. ಈ ಥರ ಆಗುತ್ತಲ್ಲ ಗೊತ್ತಾಗಿ, ನೀವು ಹೋಗಿ ಅಂದ್ಬಿಟ್ಟು ನಮ್ಮ ಮಿಸ್ಸಸ್ಗೂ ಮಕ್ಳಿಗೂ ನಿಮ್ಮ ನೀವು ಹೋಗಿ. ಆ ಟ್ರೈನ್ ಎಲ್ಲೋ ಸ್ಲೋ ಆಯಿತು, ನನಗೆ ಗೊತ್ತಿಲ್ಲ ಅದು ಎಲ್ಲಿ ಅಂತ. ಅಲ್ಲೇ ಧುಮುಕ್ಬಿಟ್ಟೆ ಟ್ರೈನಿಂದ. ಸ್ಲೋ ಆಯಿತು. ಅಲ್ಲಿ ಎಲ್ಲ ಜಮೀನು, ಕಾಡು ಥರ ಜಮೀನು, ತುಮಕೂರಿಂದ ಮುಂದೆ ಆ ಕಡೆ. ಎಲ್ಲಿ ನನಗೇನು ಇಲ್ಲ, ಅಲ್ಲಿ ಹೋಗ್ಬೇಕಷ್ಟೇ, ನೋಡಬೇಕು. ಏನು ಹಿಂಗೆ ಆಗುತ್ತಲ್ಲ, ಅಳು ನಿಲ್ಸೋಕ್ಕಾಗ್ತಿಲ್ಲ. ಆಮೇಲೆ ಇಳಿದೆ. ಆಮೇಲೆ ಅಲ್ಲಿ ಯಾವುದೋ ಸ್ಕೂಟ್ರ್ ಹೋಗ್ತಿದ್ದೆ, ಹಾಲಿಂದು ಕ್ಯಾನ್ ಇಟ್ಕೊಂಡು, ಅಣ್ಣ ನಾನು ಟ್ರೈನಿಂದ ಇಳಿದ್ಬಿಟ್ಟೆ, ಮನವಳ್ಳಿ ಕೃಷ್ಣ ಅವ್ರ ಮಗ ನಾನು, ಸ್ವಲ್ಪ ಬಸ್ ಸ್ಟ್ಯಾಂಡಿಗೆ ಬಿಟ್ಬಿಡಿ, ಅಪ್ಪು ಅವ್ರು ತೀರೋಗಿದ್ದಾರೆ, ನೋಡಬೇಕು. ಏನು ಗಮನನೇ ಇಲ್ಲ ನನಗೆ. ಆಮೇಲೆ ಹೋದೆ, ಬಸ್ ಸ್ಟ್ಯಾಂಡಿಗೆ ಬಿಟ್ರು. ಪಾಪ ಬನ್ನಿ ಅಂತ ಬಿಟ್ರು. ಬಸ್ ಹತ್ಕೊಂಡು ಬಸ್ಸಲ್ಲಿ ನೀರು ನಿಂತೇ ಇಲ್ಲ, ಕಣ್ಣೀರು. ಯಶವಂತಪುರ ಇಳಿದೆ. ಮನೆ ಕೀ ನನ್ನ ಹತ್ರ ಇದೆ, ಯಶವಂತಪುರ ಇಳಿದೆ. ಏನು ತಲೆನೇ ದೋಸಿರ. ಆಮೇಲೆ ಅಲ್ಲಿಂದ ಹೋದೆ ಅಲ್ಲಿಗೆ ಮನೆ ಹತ್ರ. ಏನು ಪೊಲೀಸವರು ಜನ ಬಿಡ್ತಾಯಿಲ್ಲ, ಆಗ್ತಾಯಿಲ್ಲ. ಡಿ ಕೆ ಶಿವಕುಮಾರ್ ಸರ್ ಮನೆ ಹತ್ರ ನಿಂತ್ಕೊಂಡೆ, ಹೋಗೋಕ್ಕಾಗ್ತಾಯಿಲ್ಲ, ಬಿಡ್ತಾಯಿಲ್ಲ. 1 ಅವರ್ ಆಯಿತು, ಆಗ್ತಾಯಿಲ್ಲ. ಆಮೇಲೆ ನಮ್ಮ ಅಪ್ಪಂಗೆ ಫೋನ್ ಮಾಡಿದೆ, ಒಳಗಡೆ ಇದ್ದಾರೆ, ಅಮ್ಮನೂ ಒಳಗಡೆ ಇದ್ದಾರೆ. ಏನೇ ಮಾಡಿದ್ರು ಆಗ್ತಾಯಿಲ್ಲ ಯಾರು. ಆಮೇಲೆ ಮೊಬೈಲ್ ನೋಡಿದೆ, ಅಪ್ಪು ಸರ್ ಫೋಟೋ ಪುನಃ ನೋಡಿಕೊಂಡು, ಆಗಲ್ಲ ಇದು ದರ್ಶನ ಮಾಡೋಕ್ಕೆ, ನೋಡೋಣ ನಾಳೆ ರವೀಂದ್ರ ಕಲೆಕ್ಷನ್ ಎಲ್ಲಿ ಏನು ಮಾಡ್ತಾರೆ ಆ ಥರ ಹೋಗೋಣ. ಓಡ್ತಾಯಿದ್ದೆ. ಅಷ್ಟೊತ್ತಿಗೆ ಶ್ರೀಕಾಂತ್ ಅಂತ ನಮ್ಮ ಫ್ರೆಂಡ್ ರಾಜು ಅಂತ, ಅವನು ಚಾನಲಲ್ಲಿರೋದು. ಟಕ್ಕಂತ ಶ್ರೀಕಾಂತ್ ಅಂತ ಅಂದ. ಅವನಿಗೂ ಫೋನ್ ಮಾಡಿದ್ದೆ, ಇಲ್ಲಿದ್ದೀನಿ ಹೋಗ್ತಾಯಿದ್ದೆ, ಆಗಲ್ಲ ದರ್ಶನ ಅಂತ. ಶ್ರೀಕಾಂತ್ ಕೂತ ತಕ್ಷಣ 2 ಪೊಲೀಸರು ನನ್ನ ಬಂದು, ಡಿ ಕೆ ಶಿವಕುಮಾರ್ ಸರ್ ಮನೆ ಒಳಗಡೆಯಿಂದ ಹಿಂಗೆ ಕಾಂಪೌಂಡಿಂದ ಹಂಗೆ ಬಂದು 2 ಪೊಲೀಸರು ನನ್ನ ಬಂದು ಕರ್ಕೊಂಡೋದ್ರು. ಆ ಪೊಲೀಸವ್ರನ್ನ ಕಳಿಸಿದ್ದು ಅಪ್ಪು ಸಾರು. ಇದ್ರಲ್ಲಿ ನಾನು ಯಾರು ಬಚ್ಚ ಬಂದು ಗೇಟ್ ಹತ್ರ ಹೋಗಿ ನೋಡಿದೆ. 3 ರೌಂಡ್ ಹೊಡೆದ್ಬಿಟ್ಟು ಪಕ್ಕದಲ್ಲಿ ಹಿಂಗೆ ನಮಸ್ಕಾರ ಮಾಡಿಬಿಟ್ಟು, ಕಣ್ಣಲ್ಲಿ ನೀರಿಲ್ಲ, ಎಷ್ಟೆಲ್ಲ ಈ ಹೊಟ್ಟೆ ಒಳಗಡೆ ಎಲ್ಲ ನೀರು ಖಾಲಿ. ಅವಳು ಬರಲಿಲ್ಲ. ಆಮೇಲೆಲ್ಲ
ಸೀದಾ ಬಂದು ಮನೆಗೆ ಬಂದು ಅದೊಂದು ಈಗಲೂ ಆಶ್ಚರ್ಯ. ಬಟ್ ಏನು ನಮ್ಗೆ ಕೆಲಸ ಸಿಗದೇ ಇದ್ರೂ ಬೇಜಾರಿಲ್ಲ. ಬಟ್ಟು ಜೊತೆಲಿದ್ದೆಲ್ಲ ಹಿಂಗೆಲ್ಲ ಆಗೋಯ್ತಲ್ಲ ಅಂತ. ಯಾಕೆ ತಿಳ್ಕೊಂಡ್ರು ಸರ್ ಅವರು? ಅದು ಏನಂತ ಏನೂ ಅರ್ಥ ಆಗ್ತಿಲ್ಲ ನಮಗೆ, ಗೊತ್ತಿಲ್ಲ. ತುಂಬ ಫಿಟ್ ಇರ್ತಾನೆ ಅವರು ಸರ್. ಅವ್ರು ಚಿನ್ನ ಬೆಳ್ಳಿ ವಜ್ರ ಇವಿಷ್ಟು ತಿಂದಿಲ್ಲ ಅಷ್ಟೇ, ಎಲ್ಲ ಫುಲ್ಲು ತಿಂದಿದ್ದಾರೆ. ಅವ್ರಿಗೆಲ್ಲ ಗೊತ್ತು, ಹೆಲ್ತ್ ಬಗ್ಗೆ ಗೊತ್ತು, ಟೋಟಲಿ ಎಲ್ಲ ಗೊತ್ತು ಬಿಡಿ. ಏನೋ ಅವ್ರ ತಂದೆ ತಾಯಿಗೆ ಆಸೆ ಏನೋ ಕರ್ಕೊಂಡು ಹೋದರು ಅಂತ ಫಿಟ್ನೆಸ್ಸು ನಾವು ನೋಡಿಲ್ಲ ಬಿಡಿ. ಅದು ಹಾರ್ಟ್ ಅಟ್ಯಾಕು ಅಲ್ಲ, ಅದು ಏನಪ್ಪ ಏನು ಆಯುಸ್ ಇದ್ದಿದ್ದೆ ಅವ್ರದ್ದು ಅಷ್ಟು ಅನ್ಬೇಕಷ್ಟೆ. ಏನು ಅಲ್ಲ, ಬೇರೆ ಹೆಸರು ಬೇಡ. ಕೆಲವರು ನಾವೇ ದಿನನಿತ್ಯ ನೋಡ್ತೀವಲ್ಲ, ನಮ್ಮ ರಿಲೇಷನ್ನೆಲ್ಲ ಇರ್ಬೋದು, ಇನ್ಯಾರೋ ನಮ್ಮ ಫ್ರೆಂಡ್ ಸರ್ಕಲ್ಲೇ ಇರ್ಬೋದು, ಅಲ್ಲಿ ಬೀದಿಯಲ್ಲಿ ಕೆಲವ್ರನ್ನೆಲ್ಲ ನೋಡಿದ್ದೀವಿ. ಹೆಂಗಿರ್ತಾರೆ, ಚೆನ್ನಾಗಿದ್ದಾರೆ. ಅಲ್ಲ, ಅವರು ಬದುಕಲಿ, ಅವ್ರು ಸಾಯಲಿ ಅಂತ ಹೇಳ್ತಿಲ್ಲ. ಬಟ್ ಎಂಥವ್ರು ಹೆಂಗೆಂಗೂ ಇದ್ದಾರೆ, ಅಂಥವ್ರನ್ನೆಲ್ಲ ಬಿಟ್ಟು ಇವರೇ ಹಿಂಗೆ ಹೊಂಟೋದ್ರಲ್ಲ, ಹೆಂಗೆ ಆಗಬೇಕು? ಎಂಥ ವಾಕಿಂಗು, ಎಂಥ ಎಕ್ಸಸೈಸು, ಭಾರಿ ಹುಷಾರಾಗಿದ್ದರು ಹೆಲ್ತಿ ವಿಚಾರದಲ್ಲಿ. ಏನು ಹ್ಯಾಬಿಟ್ಸು ಇಲ್ಲ. ಅದು ಏನಪ್ಪ ದೇವ್ರಿಗೆ ಗೊತ್ತು, ನಮ್ಗೆ ಗೊತ್ತಿಲ್ಲ ಸರ್. ಪ್ರೀತಿಯ ತೋರಿಸೋ ಮನುಜ ಬಿಟ್ಟು ದೈವವು ಬೇರೆಲ್ಲಿದೆ. ಬಟ್ ನೋಡಿ, ನೀವಾಗಲಿ ಅಥವಾ ನಿಮ್ಮ ತಂದೆಯವರಾಗಲಿ ರಾಜ್ಕುಮಾರ್ ಅವ್ರ ಹೆಸರು, ಅಪ್ಪು ಸರ್ ಹೆಸರು ಇಲ್ಲೂ ಬಳಸ್ಕೊಂಡಿಲ್ಲ. ಐ ಮೀನ್ ಬಳಸ್ಕೊಂಡಿಲ್ಲ. ಆ ಹೆಸರು ಹೇಳ್ಕೊಂಡು ದುಡ್ಡು ಮಾಡೋಕ್ಕೆಲ್ಲ ಟ್ರೈ ಮಾಡಿ ಇಲ್ಲ. ಅದು ಹೆಂಗೆ ಮಾಡೋದು ಅಂತಲೂ ಗೊತ್ತಿಲ್ಲ. ಕೆಲವ್ರು ಇದ್ದಾರೆ, ಹೆಸರು ಹೇಳೋದು ಬೇಡ, ಮಾಡಿದ್ದಾರೆ. ನಮ್ಗೆ ಅದೇನು ಗೊತ್ತಿಲ್ಲ. ಅದು ಹೆಂಗೆ ದುಡ್ಡು ಕೇಳೋದು ಅವ್ರ ಹತ್ರ ಏನಂತಲೇ ಗೊತ್ತಿಲ್ಲ. ನಮ್ಗೆ ಕೆಲಸ ಬೇಕು, ಕೂಲಿ ಬೇಕು. ಕೆಲಸ ಮಾಡೋಕ್ಕಿಷ್ಟ, ಕೂಲಿ ತಗೊಳ್ಳೋಕ್ಕಿಷ್ಟ. ಬೇಕಾದ್ರೆ ಎಲ್ಲೋ ಉದಾಹರಣೆಗೆ ಯಾವುದೋ ಕಾಲೇಜಿಗೆ ಸೇರಿಸ್ಬೇಕು, ಸ್ಕೂಲಿಗೆ ಸೇರಿಸ್ಬೇಕು. ಅವಾಗ ಬೇಕಾದ್ರೆ ನಾವು ಇಂಥವ್ರ ಜೊತೆ ಇದ್ದೀವಿ, ಸ್ವಲ್ಪ ಕಡಿಮೆ ಮಾಡಿ ಅನ್ಬೋದು. ಅಥವಾ ಸೀಟ್ ಕೊಡೋಲ್ಲ ಅಂದರೆ ಇಂಥವ್ರು ಜೊತೆ ಇದ್ದೀವಿ ಕೊಡಿ ಅಂತಂದರೆ ಹಂಗೆಲ್ಲ ಕೆಲಸಗಳು ಆಗಿರುತ್ತೆ. ಎಲ್ಲೋ ದೇವಸ್ಥಾನದಲ್ಲಿ ಎಲ್ಲ ಕ್ಯೂ ನಿಂತ್ಕೊಂಡಿರ್ತೀವಿ, ಅವರೇ ಬಂದು ಕರ್ಕೊಂಡು ಹೋಗ್ತಾರೆ. ಸರ್ ಬನ್ನಿ, ನೀವ್ಯಾಕೆ ಕ್ಯೂ ನಿಂತೀರಾ ಅಂದ್ಬಿಟ್ಟು ನಮ್ಮ ತಂದೆನ ಬನ್ನಿ ಇಲ್ಲೋಗಿ ಡೈರೆಕ್ಟಾಗಿ. ಸೊ ತಂದೆಯವ್ರಿಗೆ ಆ ಗೌರವ ಇದೆ ಈಗಲೂ ಸೊಸೈಟಿಯವ್ರ ಗೌರವ ಇದೆ. ಖಂಡಿತ ಜನ ಗುರುತಿಸ್ತಾರೆ. ಖಂಡಿತ ಗುರುತಿಸ್ತಾರೆ. ಮೊನ್ನೆ ಮೇಲ್ಕೋಟೆಗೆ ಹೋಗಿದ್ವಿ. ಅಲ್ಲಿ ಸೀದಾ ನಾನು, ನಮ್ಮ ತಂದೆ ತಾಯಿ, ನಮ್ಮ ಮಿಸಸ್ ಮಕ್ಕಳೆಲ್ಲ ಹೋಗಿದ್ವಿ. ಗರ್ಭಗುಡಿ ಒಳಗಡೆ ಕರ್ಕೊಂಡೋಗಿ ನಿಲ್ಲಿಸ್ಬಿಟ್ರು. ನಮ್ಮ ತಂದೆ ಫ್ಯಾಮಿಲಿಗೆ ಬಂದಿದ್ದಾರೆ. ಎಷ್ಟು ಜನ ಇದ್ದೀರಾ? ನಾವು ಒಂದು 6 ಜನ ಇದ್ದೀವಿ. ಒಳಗಡೆ ನಿಲ್ಲಿಸ್ಬಿಟ್ರು. ದುಡ್ಡು ಬೇರೆ, ದುಡ್ಡು ಪ್ರಶ್ನೆ ಬೇರೆ. ಅಲ್ಲಿ ಇದೇನು ಯಾವ ಥರ ಸೌಕರ್ಯಗಳಿರುತ್ತೆ ಅದು ಬೇರೆ. ಕರ್ಕೊಂಡೋಗಿ ನಿಲ್ಲಿಸ್ಬಿಟ್ರು ದೇವ್ರ ಮುಂದೆ. ನಾವು ಏನು ಕೇಳ್ಕೊತೀರ? ದೇವ್ರ ಹತ್ರ ಕಣ್ಣಲ್ಲಿ ನೀರು ಹಾಕೊಂಡ್ವಿ, ಅಷ್ಟೇ ಹೊರಗಡೆ ಬಂದ್ವಿ. ಆ ಕಣ್ಣೀರು ಏನಕ್ಕೆ ಹಾಕಿರ್ತಾರೆ ಅನ್ನೋದು ಅದು ದೇವ್ರಿಗೆ ಗೊತ್ತಿರೋದು. ನಾವು EMI ಕಟ್ಟಬೇಕು, ದುಡ್ಡು ಕೊಡು, ಬಾಡಿಗೆ ಕಟ್ಟಬೇಕು, ಕೆಲಸ ಕೊಡು, ಇದೆಲ್ಲ ಏನು ಕೇಳೋಕ್ಕಾಗಲ್ಲ. ನಾವು ಅವ್ರಿಗೆ ಕಳಿಸಿದರೆ ಇವತ್ತೆಲ್ಲ ನಾಳೆ ಹೋಗಲೇಬೇಕು. ದೇವರು ಇರೋ ತನಕ ದೇವ್ರ ಮೊರೆ ಹೋಗ್ಬೇಕು ಅನ್ನೋದು. ದೇವರು ಪ್ರತ್ಯಕ್ಷ ಆಗಲ್ಲ, ಮನುಷ್ಯನ ಮುಖಾಂತರ ಬರ್ತಾರೆ. ಅಪ್ಪು ಸರ್ ಅವತ್ತು ಹೆಂಗೆ ನಮ್ಗೆ ದರ್ಶನ ಕೊಟ್ಟರು. ಇಬ್ಬರು ಪೊಲೀಸವ್ರು ಬಂದು ಕರ್ಕೊಂಡು ಹೋಗ್ಬೇಕಾ, ನಮ್ಮನ್ನ ದರ್ಶನ ಆಯಿತು, ಬಾ ನಾನಿದ್ದೀನಿ ಅನ್ನೋ ಥರ ಇತ್ತು. ನಮ್ಗೆ ಸುಮಾರು ಸಲ 10 ಸಲ ಕನ್ಸಲ್ಲಿ ಬಂದ್ಬಿಟ್ಟಿದ್ದಾರೆ. ಅವ್ರ ಕನ್ಸಲ್ಲಿ ಬರಲಿ ಅಂತ ನಾವೇನು ನೆನೆಸ್ಕೊಂಡು ಮಲಗಿಲ್ಲ. ಅವರೇ ಬಂದಿದ್ದಾರೆ, ಕನ್ಸಲ್ಲಿ ಬಂದಿದ್ದಾರೆ, ದುಡ್ಡು ಕೊಟ್ಟಿದ್ದಾರೆ, ಕನಸಲ್ಲಿ ಬಟ್ಟೆ ಕೊಡಿಸಿದ್ದಾರೆ, ಕನಸಲ್ಲಿ ಜೊತೆಲೆಲ್ಲ ಓಡಾಡಿಸಿದ್ದಾರೆ. ಅದೇನೋ ಗೊತ್ತಿಲ್ಲ. ಅಷ್ಟೊಂದು ಸಲ ಏನಕ್ಕೆ ಬಂದರು ಅಂತಲೂ ಗೊತ್ತಿಲ್ಲ. ಏನೋ ಪ್ರೀತಿಗೆ ಬರ್ತಾರೆ ಅಂತಾರೆ, ಏನೋ ನಮಗೂ ಗೊತ್ತಿಲ್ಲ. ಬಂದರೆ ನಮ್ಗೆ ಖುಷಿನೇ. ಅದು ನೋಡಿ, ರಾಜ್ಕುಮಾರ್ ಅವ್ರ ಹೆಸರು ಹೇಳ್ಕೊಂಡು ನಿಮ್ಮ ತಂದೆ ಎಷ್ಟು ಬೇಕಾದ್ರೆ ಕಾಸು ಮಾಡ್ಬೋದು. ಖಂಡಿತ ಮಾಡ್ಬೋದಿತ್ತು, ಕೋಟ್ಯಾಂತರ ರೂಪಾಯಿ ಮಾಡ್ಬೋದಿತ್ತು. ಹೆಂಗೆ ಅಲ್ಲೆಲ್ಲ ಸೈಟು, ಅಲ್ಲೆಲ್ಲ ಮನೆ, ಅಲ್ಲೆಲ್ಲ ಅವ್ರನ್ನ ಕರ್ಕೊಂಬಂದು ಫೋಟೋ ತೆಗ್ಸೋದು, ಅವ್ರನ್ನ ಕರ್ಕೊಂಬಂದು ಮಾತಾಡ್ಸೋದು, ಒಂಥರ ಖುಷಿ. ಇದು ಆ ಥರ ಎಲ್ಲ ಇತ್ತು. ಬಟ್ ಯಾವುದಕ್ಕೂ ಆಸೆ ಪಡಲಿಲ್ಲ ನಮ್ಮ ತಂದೆ. ಆ ಥರ ಆಸೆ ಪಟ್ಟಿದ್ರೆ ಎಷ್ಟೊಂದು ಕಾರ್ಗಳು ಇರ್ತಿತ್ತು ನಮ್ಮ ಹತ್ರ, ಏನು ಬೇಕಾದ್ರೂ ಇರೋದು. ಇವತ್ತು ನಾವು ಬಾಡಿಗೆ ಮಲ್ಲಿದ್ದೀವಿ, ಅಪ್ಪ ಅಮ್ಮ ಅಲ್ಲಿದ್ದಾರೆ. ಸೊ ಆ ಥರ ಬೆಳಗ್ಗೆಯಿಂದ ನಿನ್ ಜೊತೆ ಆಟ ಆಡಿ ಆಡಿ ಹೊಟ್ಟೆ ಹಸಿತೈತೆ ಕಣ್ಲಾ, ಸುಸ್ತಾಯ್ತದೆ. ಬಟ್ ನಿಮ್ಮ ಹೊನ್ನವಳ್ಳಿ ಕೃಷ್ಣ ಅವರ ಇದಕ್ಕೆ ಒಂದು ಮನೆ ಮಾಡ್ಕೊಂಡಿದ್ದಾರೆ, ಸ್ವಂತ ಮನೆ ಮಾಡಿದ್ದಾರೆ. ಮೈಸೂರಲ್ಲಿ ಒಂದ್ಸಲ ಇವರು ಯಾವುದೋ ಮೂಡ ಆಫೀಸ್ಗೆಲ್ಲ ಹೋದಾಗ ಯಾರನ್ನ ನೋಡೋಕ್ಕೆ ಕರ್ಕೊಂಡು ಜೊತೆಲಿ ಹೋಗಿದ್ರು. ಅವಾಗ ಹೋದಾಗ ವಾಚ್ಮ್ಯಾನು ಇವ್ರಿಗೆ, ಏನು ಕೃಷ್ಣ ಸೈಟ್ ರಿಜಿಸ್ಟ್ರ್ ಮಾಡ್ಸೋಕೆ ಬಂದಿದ್ದೀರಾ ಅಂತ ಕೇಳಿದ್ರೆ, ನಮ್ಮ ಹತ್ರ ಯಾವ ಸೈಟ್ ಇಲ್ಲ, ಯಾರನ್ನ ನೋಡೋಕೆ ಯಾರ ಜೊತೆನೇ ಬಂದಿದೆ, ಒಂದೇನು ಮಾಡ್ಕೊಂಡಿಲ್ವ ನೀವು? ಇಲ್ಲ, ಏನು ನಮ್ಮ ಹತ್ರ ಏನೂ ಇಲ್ಲ. ಟ್ರೆಡಿಷನ್ ಕಾಲೇಜ್ ಹತ್ರ ಮೈಸೂರಲ್ಲಿ ಒಂದು ಜಾಗ ಇದೆ, ಅಲ್ಲಿ ಮನೇಲಿದ್ದೀವಿ ಅಷ್ಟೆ. ಅಣ್ಣ ಒಂದು ಸೈಟ್ ಮಾಡ್ಕೊಳ್ಳಿ, ಒಂದು ಕಡೆ ಅಲ್ಲಿದೆ ಗಂಗೋತ್ರಿ ಹಿಂಭಾಗ,
38,000 ರೂಪಾಯಿ ಸೈಟು. 38,000 ಹೇಳೋದು ಕೇಳಿ ಅಣ್ಣ, ಒಂದು 20,000 ರೆಡಿ ಮಾಡ್ಕೊಳ್ಳಿ, ನಾನು 17,000 ನಾನು ನಿಮಗೆ ಕೊಡ್ತೀನಿ, ನಿಧಾನಕ್ಕೆ ಕೊಡಿ ನಿಮ್ಮ ಕೈಲ ಆದಾಗ. ವಾಚ್ಮ್ಯಾನು ಇವತ್ತು ಆ ಸೈಟು ಹೇಳ್ತೀನಿ, ನಾನು 18,000 ಕೊಡ್ತೀನಿ, ಯಾಕೆಂದರೆ ನಿಮ್ಗೊಂದು 20,000 ರೆಡಿ ಮಾಡ್ಕೊಳ್ಳಿ, ನಾನು ಮಿಕ್ಕಿದ್ದು ನಾನು ರೆಡಿ ಮಾಡ್ಕೊಡ್ತೀನಿ ಅಂದ್ಬಿಟ್ಟು 20,000 ಇವರು 10,000 ರೂಪಾಯಿಗೆ ಬೈಕ್ ಯಾವುದೋ ಇತ್ತು, ಬಜಾಜ್ ಯಾವುದೋ ಗಾಡಿ ಇತ್ತು, 10,000 ರೂಪಾಯಿಗೆ ಮಾರಿ ಇನ್ನು 10,000 ರೂಪಾಯಿ ಒಡವೆ ಅದು ಇದು ಅಲ್ಲೊಂದು 5,000 ಸಾಲ ಏನೇನೋ ಮಾಡಿ, ಅವಾಗೆಲ್ಲ ಒಡವೆ ಏನು 100 ರೂಪಾಯಿ 200 ರೂಪಾಯಿ ಗ್ರಾಮ್ ಇತ್ತು ಏನೋ ಗೊತ್ತಿಲ್ಲ, ಎಲ್ಲ ತಂದು 20,000 ಇವನ ಹತ್ರ ಬರ್ತಾರೆ, ರೆಡಿ ಇದೆ. ಅವನು ಹೋಗಿ ಬ್ಯಾಂಕಲ್ಲ ಮನೆಗೆ ಹೋಗಿ ಇವ್ರಿಗೋಸ್ಕರ ಒಂದು ಅರ್ಧ ಗಂಟೆ ರಜಾ, ನಾಳೆ ಬಂದ್ಬಿಡಿ ಅಂದ್ಬಿಟ್ಟು ಏನೋ ಮಾಡಿ 18,000 ರೆಡಿ ಮಾಡಿಕೊಂಡು 38,000 ರೂಪಾಯಿಗೆ 30-40 ಸೈಟ್ ತೊಗೋತಾರೆ. ಆ 30-40 ಸೈಟ್ನ ವಿಜಯನಗರದಲ್ಲಿ ತೊಗೊಂಡಿದ್ದು, ಮೈಸೂರು ವಿಜಯನಗರ ಐಶ್ವರ್ಯ ಪೆಟ್ರೋಲ್ ಬಂಕ್ ಲೆಫ್ಟಲ್ಲಿ ಆ ಕಡೆ ತೊಗೊಂಡಿದ್ದು, ಗಂಗೋತ್ರಿ ಗೋಡೆ ಕಾಂಪೌಂಡ್ ಗೋಡೆ ಹಿಂಭಾಗ ಬರುತ್ತೆ ತೊಗೊಂಡಿದ್ದು. ಈಗ ಒಂದು 8 ವರ್ಷ ಮುಂಚೆ ಅದನ್ನು 52.5 ಲಕ್ಷಕ್ಕೆ ಮಾರ್ತೀವಿ ಆ ಸೈಟ್ನ. 38,000 ಸೈಟ್ನ 52.5 ಲಕ್ಷಕ್ಕೆ ಮಾರಿ, ಇನ್ನು ಇಲ್ಲಿ ಲೀಸಲ್ಲಿದ್ವಿ, ಲೀಸಲ್ಲಿದ್ದಿದ್ದು ಅಮೌಂಟ್ ಒಂದು 7 ಲಕ್ಷ ಅದೆಲ್ಲ ಸೇರಿಸಿ 60 ಲಕ್ಷಕ್ಕೆ ಇಲ್ಲಿ ಮಾದನಾಯಕನಹಳ್ಳಿಲಿ ಮನೆ ತಗೊಂತೀವಿ. 30-50 ಕಟ್ಟಿರೋ ಮನೆ ನೀವು ಹೋಗಿ ನೋಡಿದ್ರಲ್ಲ ಆ ಮನೆ ತೊಗೊಂಡ್ವಿ. ಸೊ ಇದನ್ನು ಆ ವಾಚ್ಮ್ಯಾನ್ನ ನೆನ್ಕೋಬೇಕು, ಅವರಿಲ್ಲ ಗೊತ್ತಿಲ್ಲ, ಅವ್ರು ಯಾರೋ ದೇವ್ರು ಅವ್ರ ರೀತಿಯಲ್ಲಿ ಬಂದಿದ್ದು. ಏಕ್ದಮ್ ದೇವ್ರು ಬಂದು ಚೇರ್ಮನ್ ಅಲ್ಲ, ಮೂಡ ಕಾರ್ಯದರ್ಶಿ ಅಲ್ಲ, ಯಾರು ವಾಚ್ಮ್ಯಾನ್ ಅಲ್ವಾ, ಕಲಾವಿದನ ಗೌರವ ಗೌರವ. ಹೌದು, ಯಾರು MP MLAಗಳಾಗಲಿ ಯಾರು ದೊಡ್ಡವರು ಯಾರು ನಾವೆಲ್ಲ ಹೋಗಿದ್ದೀವಿ, ನಾವು ಯಾರನ್ನೂ ಕೇಳಿಲ್ಲ ನಮ್ಗೊಂದು ಸೈಟ್ ಮಾಡಿಕೊಡಿ. ನಿಮ್ಮ ತಂದೆ ಯಾರನ್ನೂ ಕೇಳಿಲ್ಲ. ನನ್ನ ರಾಜ್ಕುಮಾರ್ ಆಪ್ತಾರೆ ಒಂದು ಸೈಟ್ ಕೊಡ್ರಿ, ಮನೆ ಕೊಡ್ರಿ, ಕೇಳಿಲ್ಲ, ಕಾರ್ ಕೊಡ್ರಿ, ಕೇಳಿಲ್ಲ, ಎಲ್ಲೂ ಏನೂ ಕೇಳಿಲ್ಲ. ಆ ಥರ ಕೇಳ್ಕೊಂಡು ಮಾಡಿ, ಉದಾಹರಣೆಗೆ ಅಲ್ಲಿ ಇಲ್ಲಿ ಎಲ್ಲ ಕೇಳ್ಕೊಂಡು ಮಾಡಿ ಇದು ಮಾಡಿದ್ರೆ 10 ಸೈಟ್ ಮಾಡ್ಬೋದು. ಆಮೇಲೆ ವಿಶ್ವನಾಥ್ ಸರ್ ಈಗಲೂ ರಾಜಕೀಯದಲ್ಲಿದ್ದಾರೆ, ಅದೇ ಇವರು ಹಳ್ಳಿ ವಿಶ್ವನಾಥ್. ಆ ವಿಶ್ವನಾಥ್ ಸರ್ ಕೆಲವರು ಕಲಾವಿದರಿಗೆ ಗುರುತಿಸಿ, ಈ ಕಲಾವಿದರುಗಳಿಗೆ ಕೆಲಸ ಇಲ್ಲ, ಅವರು ಇವತ್ತು ಹೋದರೆ ನಾಳೆ ಹೋಗಲ್ಲ ಕೆಲಸಕ್ಕೆ ಅನ್ನೋ ಥರ ಅವರೇ ಮಿಸ್ಸಸ್ಗೆ, ಅಂದರೆ ಕಲಾವಿದರ ಹೆಂಡತಿ ಹೆಸರಲ್ಲಿ ಸೈಟ್ ಆಗಲಿ ಅಂತ 2030 ಆ ಹೆಸರುಘಟ್ಟ ರೋಡಲ್ಲಿ ಲೆಫ್ಟ್ ಬರುತ್ತೆ, ಶಿವಕೋಟೆ ಅಂತ ಬರುತ್ತೆ, ಕೊಂಡಶೆಟ್ಟಹಳ್ಳಿ ಅಂತ ಬರುತ್ತೆ, ಅಲ್ಲಿ 15 ವರ್ಷದ ಮುಂಚೆ ಸೈಟ್ ಕೊಡಿಸ್ತಾರೆ. ಆ ಸೈಟು ನಮ್ಮ ತಾಯಿ ಹೆಸರಲ್ಲಿದೆ. ಅದನ್ನು ಈಗ ಅದೆಲ್ಲ ಪಾಪ ಏನೋ ಒಂದು 15 ವರ್ಷ ಮಾರಂಗಿಲ್ಲ, ಈಗ 14ನೇ ವರ್ಷ 15ನೇ ವರ್ಷ ಏನೋ ಇದೆ, ಈಗ 14ನೇ ವರ್ಷ ಇದೆ. ಈಗ ಮಾರ್ಬೋದು, ಒಂದು 8 ಲಕ್ಷ 9 ಲಕ್ಷ 10 ಲಕ್ಷದ ತನಕ ಹೋಗ್ಬೋದು. ಇದು ಏನು ಕೇಳಿಲ್ಲ ನಮ್ಮ ತಂದೆ, ಅವರಾಗೆ ಜಯಮಾಲಾ ಮೇಡಮ್ ಅವರು ಅವ್ರ ಟೈಮಲ್ಲಿ ಏನೋ ಅಲಾಟ್ಮೆಂಟ್ ಮಾಡಿಸಿದ್ರು ಪಾಪ. ಅದು ಬಿಟ್ಟರೆ ನಮಗೆ ದೇವರು ಕಳಿಸಿದ್ದು ಆ ವಾಚ್ಮ್ಯಾನ್ನ 38,000 ಆಗ 18,000. ಅವತ್ತಿಗೆ ತಂದೆ ಅಥವಾ ವಾಚ್ಮನ್ ಸಿಗದೆ ಹೋಗಿದ್ರೆ, ಆ ಸೈಟ್ ಮಾಡದೆ ಹೋಗಿದ್ರೆ ಮೈಸೂರಲ್ಲಿ ನಾವು ಇವತ್ತು ಬಾಡಿಗೆ ಮನೆ 1000 ಸಿನಿಮಾ ಸರ್ದಾರ ಬಾಡಿಗೆ ಮನೆ ವಾಚ್ಮ್ಯಾನಿಂದ ನಾವು ಸ್ವಂತ ಮನೇಲಿದ್ದೀವಿ. ಆ ವಾಚ್ಮ್ಯಾನ್ ಅವರ ಮನೆಯವ್ರಿಗೆ ಒಳ್ಳೇದಾಗಲಿ, ಅವರು ಇರಲ್ಲ ಬಿಡಿ, ತೀರೋಗಿರ್ತಾರೆ, ಆಗಲೇ ಏಜ್ ಆದವ್ರು ಸ್ವಲ್ಪ ಹೆಚ್ಚು ಕಮ್ಮಿ, ಅವ್ರ ಆತ್ಮಕ್ಕೆ ಶಾಂತಿ ಸಿಗಲಿ, ಅವ್ರ ಮನೆ ಮಕ್ಕಳು ಮೊಮ್ಮಕ್ಕಳಿಗೆಲ್ಲ ಒಳ್ಳೇದಾಗಲಿ ಖಂಡಿತ. ನಮ್ಮನ್ನ ಯಾರು ಹೆಲ್ಪ್ ಮಾಡ್ತಾರೆ ಅವ್ರನ್ನ ನಾವು ನೆನೆಸದೇ ಇದ್ದರೆ ಮನುಷ್ಯತ್ವನೇ ನಮಗಿಲ್ಲ ಅನ್ಕೋತೀನಿ. ಎಲ್ಲೂ ಹೋಗಿ ಏನು ಕೇಳಿಲ್ಲ. ಅಪ್ಪು ಸರ್ ಮಾಡ್ತಿದ್ರು, ಇನ್ನೇನು ಈ ಥರ ಪಾಪ ಘಟನೆ ಆಗೋಯ್ತು. ಏನು ಅವರು ನಮಗೇನು ಇಷ್ಟ ಇಲ್ಲ ಸರ್, ನಮ್ಗೆ ಕೆಲಸ ಬೇಕು, ಕೆಲಸ ಕೂಲಿಬೇಕು ಅಷ್ಟೇ ನಮ್ಮದು. ತಂದೆ ಅದೇ ಕೇಳಿದ್ರು, ನೀವು ನಾನು ಅದೇ ಕೇಳ್ತಿರೋದು. ನಮಗೆ ನಾವು ಅಲ್ಲಿ ಹೋಗಿ ತಲೆ ಕೆರೆದು ಎಲ್ಲೂ ನಾವು ಬಕೆಟ್ ಹಿಡಿಯೋ ಕೆಲಸ ಆಗಲಿ ಇವತ್ತವರೆಗೂ ಮಾಡಿಲ್ಲ. ಆಮೇಲೆ ನಾನು ಎಲ್ಲೂ ಯಾರನ್ನೂ ಹಣ ಬೇಕು, ಬಾಡಿಗೆ ಮನೇಲಿದ್ದೀವಿ, ಲೀಸ್ಗೆ ಹಾಕ್ಕೊಡಿ ಅಂತ ನಾನು ಇವತ್ತವರೆಗೂ ಯಾರನ್ನೂ ಕೇಳಿಲ್ಲ. ಅವರೇ ಯಾರು ಮಾಡ್ತೀವಿ ಅಂತ ಅಂದರೆ ಬೇಡ ಅಂತ ಏನು ಹೇಳಲ್ಲ. ಆ ಥರ ಅವರೇ ಗುರುತಿಸಿ ಮಾಡ್ತೀವಿ. ಎಷ್ಟು ಬಾಡಿಗೆ? 10,000 ರೂಪಾಯಿ ಬಾಡಿಗೆ ತಗೊಳ್ಳೋ, ಒಂದು ಲೀಸ್ಗೆ 15 ಲಕ್ಷ ರೂಪಾಯಿ ಲೀಸ್ಗೆ ಕೊಡ್ತೀನಿ ಅಂತ ಅಂದರೆ ಬೇಡ ಅಂತ ನಾವು ಹೇಳಲ್ಲ, ಇಸ್ಕೊತೀವಿ. ಕೊಡಿ ಅಂತ ಗಾಗರಿಯಲ್ಲ. ಸ್ವಾಭಿಮಾನ ಅಪ್ಪ ಕಲಿಸ್ಬಿಟ್ಟಿದ್ದಾರೆ. ಆ ಥರ ಇದ್ದೀವಿ. ಬಟ್ ನಡೀತಾ ಇದೆ ಲೈಫ್ ಚೆನ್ನಾಗೇ ನಡೀತಾ ಇದೆ ಅಂತಂದರೆ. ನಮ್ಮ ಮಿಸಸ್ಸು ಬುದ್ಧಿವಂತ ಇದ್ದಾರೆ, ನಮ್ಮ ತಂದೆ ತಾಯಿ ಅಲ್ಲಿದ್ದಾರೆ ಸ್ವಂತ ಮನೆಯಲ್ಲಿ. ನಾವು ಇಲ್ಲೇ ಎಲ್ಲ ಜೊತೆಲಿರೋಣ ಬನ್ನಿ ಅಂದರೆ, ಇಲ್ಲ ಅಲ್ಲಿ ಪೊಲ್ಯೂಷನ್ ಫ್ರೀ ಚೆನ್ನಾಗಿದೆ, ಲೊಕೇಶನ್ ಚೆನ್ನಾಗಿದೆ, ನೀವೇ ಇಲ್ಲಿ ಬನ್ನಿ ಅಂತಾರೆ. ನಾವು ಇದು ಮಕ್ಕಳದು ಸ್ಕೂಲ್ ಆಗಲಿ SLC, ನಂದು ಒಂದು ಸ್ವಲ್ಪ ಇಲ್ಲಿದ್ದರೆ ಸ್ವಲ್ಪ ಕೆಲಸಕ್ಕೆ ಓಡಾಡೋಕ್ಕೆ ಬೇಗ ಈಸಿ. ಅಲ್ಲಿದ್ದಾರೆ ಅವರು ನೆಲಮಂಗಲದಲ್ಲಿ ಬರೋದು ಲೇಟ್ ಆಗುತ್ತೆ ಅಂತ ಅನ್ನೋರು ಇರ್ತಾರೆ.
ಆ ಥರ ಎಲ್ಲ ಆಗಿರೋದ್ರಿಂದ ನಾನು ಇಲ್ಲೇ ಓಡಾಡ್ಕೊಂಡಿದ್ದೀನಿ. ಅಪ್ಪ ಅಮ್ಮ ಬರ್ತಾರೆ, ವಾರಕ್ಕೊಂದ್ಸಲ ನಾವು ಹೋಗ್ತೀವಿ ಬರ್ತೀವಿ. ಏನೇ ಪ್ರಾಬ್ಲಮ್ ಆದರೂ ನಮಗೆ ಅವರು, ಅವ್ರಿಗೆ ನಾವು, ತಂದೆ ತಾಯಿನ ಬಿಟ್ಕೊಳಕ್ಕಾಗತ್ತಾ ಅಥವಾ ಮಕ್ಕಳನ್ನ ಅವ್ರು ಬಿಟ್ಕೊಳಕ್ಕಾಗತ್ತಾ? ಸೊ ಈ ಥರ ಲೈಫ್ ಹೋಗ್ತಾ ಇದೆ. ಬಟ್ ಯಾವಾಗ ಏನು ಬೇಕಾದ್ರೂ ಆಗ್ಬೋದು. ಒಳ್ಳೇದಾಗಲಿ ಅನ್ನೋದೇ ನಮ್ಮ ಆಸೆ. ಯಾವಾಗ ಏನು ಬೇಕಾದ್ರೂ ದೇವರು ಯಾರ ರೀತಿಯಲ್ಲಿ ಬರ್ತಾರೋ ಗೊತ್ತಿಲ್ಲ. ಕೃಷ್ಣ ಅವ್ರಿಗೆ ಎಷ್ಟು ಈಗ ಏಜು? ಈಗ 75 ವರ್ಷ. ನೀನ್ ಹಣ ಸಂಪಾದನೆ ಮಾಡಿ ದೊಡ್ಡ ಮನುಷ್ಯ ಆದ್ಮೇಲೆ ನನಗೊಂದು ಚೆಕ್ ಕೊಟ್ಬಿಡು. ನಾನು ಇದುವರೆಗೂ ಚೆಕ್ ನೋಡಿಲ್ಲ. ಬಟ್ ಒಂದು 60 ವರ್ಷ ಸಿನಿಮಾದಲ್ಲೇ ಕಳೆದು ಬಿಟ್ಟಿದ್ದಾರೆ ಅವರು. ಖಂಡಿತ. ಭಾಳ ಚಿಕ್ಕ ವಯಸ್ಸಿಗೆ ಅವ್ರು ಮೆಡ್ರಾಸ್. ಹೌದು 55-60 ವರ್ಷ. ಬಟ್ ಈಸ್ ಎ ಲಿವಿಂಗ್ ಲೆಜೆಂಡ್. ಖಂಡಿತ. ಅವರೆಲ್ಲೋದ್ರೂ ಜನ ಗುರುತಿಸ್ತಾರೆ, ಪ್ರೀತಿ ತೋರಿಸ್ತಾರೆ, ವಿಶ್ವಾಸ ತೋರಿಸ್ತಾರೆ. ಬಟ್ ಏನಂದರೆ ಈಗ ಉದಾಹರಣೆಗೆ ನಮ್ಮ ಆಸೆ ಏನಂತ ಅಂದರೆ, ಹೆಂಗೋ ಕಷ್ಟಪಟ್ಟು ವಾಚ್ಮ್ಯಾನ್ನ ನೆನೆಸ್ಕೊಂಡು ನಾವು ಸ್ವಂತ ಮನೇಲಿ ಇದ್ದೀವಿ. ಈಗ ನಮಗೆ ಅದು 15 ತಳಿಲಿರೋ ಮನೆ 30-50 ದೊಡ್ಡ ಮನೆನೇ, ಅದು ಸಿಂಗಲ್ ಮನೆ, ಮೇಲೇನಿಲ್ಲ, ಒಂದೇ ಫ್ಲೋರ್. ಅದು ಏನಾದ್ರು ದೇವರು ಯಾರ ದಯೆಯಿಂದನಾರು ಆಗಲಿ ಮೇಲೊಂದು ಮನೆ ಕಟ್ಟೋಣ ಅಂತ ಒಂದು ಆಸೆ. ಹೊನ್ನಳ್ಳಿ ಕೃಷ್ಣ ಅವರು ಇದ್ದಾರೆ, ಜೀವನ ಮಾಡ್ತಿದ್ದಾರೆ, ನಾವು ಎಲ್ಲ ಜೊತೆಯಲ್ಲಿ ಎಲ್ಲ ಇದ್ದೀವಿ. ಸರಿ, ಏನೋ ಈಗ ಒಂದು ಅಷ್ಟು ಬಾಡಿಗೆ ಬಂದರೆ ಏನೋ ಒಂದು ಖುಷಿ, ನಂಬಿಕೆ ಇರುತ್ತೆ. ತಿಂಗಳ ಬಾಡಿಗೆ ಬರುತ್ತೆ, ಶೂಟಿಂಗ್ ಇಲ್ಲದೆ ಹೋದರೂ ಏನೋ ನಡೀತೆ. ಮೇಲೆ ಮನೆ ಕಟ್ಟಬೇಕು ಅಂತ ಓಡಾಡ್ತಿದ್ವಿ. ಅದಕ್ಕೆ ನಮ್ಮ ಹತ್ರ ಏನೋ ಯಾವುದೂ ದುಡ್ಡಿಲ್ಲ, ಏನೋ ಲೋನ್ಗಿಂತ ತಗೊಂಡು ಏನೋ ಒಂದು ಮಾಡಬೇಕು. ಬಟ್ ನೋಡೋಣ, ದೇವರು ಯಾರ್ಯಾರ ರೀತಿಲಿ ಬಂದು ಸಹಾಯ ಮಾಡ್ತಾರೆ ಮಾಡಲಿ, ನಾವು ಖಂಡಿತ ಸಹಾಯ ಸ್ವೀಕರಿಸ್ತೀವಿ. ಎಲ್ಲೂ ಹೋಗಿ ಕೇಳೋ ಅಂಥದ್ದು ಎಷ್ಟು ಕಷ್ಟ ಅನ್ನೋದು ನಿಮಗೂ ಗೊತ್ತು. ತಂದೆಯವರು ಈಗಲೂ ಅಲ್ಲೊಂದಿಲ್ಲೊಂದು ಮಾಡ್ತಿದ್ದಾರೆ, ಸ್ವಲ್ಪ ಕಡಿಮೆ. ಮುಂಚೆ ಎಲ್ಲ ಕಾಮಿಡಿ ಅದು ಇದು ಮಾಡ್ತಾರೆ. ಈಗೆಲ್ಲ ಸ್ವಲ್ಪ ಏಜ್ಡ್ ಕ್ಯಾರೆಕ್ಟ್ರು ಆ ಥರದ್ದು ಯಾವ್ದಾದ್ರು ಇರುತ್ತಲ್ಲ, ಕರೀತಾರೆ. ಕಾರ್ ಕಳಿಸ್ತೆಲ್ಲ ಕರ್ಕೊಂಡೋಗಿ ಎಲ್ಲ ಮಾಡಿಸಿ ದುಡ್ಡು ಕೊಟ್ಟು ಕಳಿಸ್ತಾರೆ. ಆರೋಗ್ಯ ಸರಿ ಇದೆ? ಆರೋಗ್ಯ ಚೆನ್ನಾಗಿದೆ, ಮೆಮೊರಿ ಎಲ್ಲ ಇದೆ. ಮೆಮೊರಿ ಎಲ್ಲ ಸ್ವಲ್ಪ ಹಳೆದೆಲ್ಲ ನೆನಪಿದೆಯಾ ಅವ್ರಿಗೆ? ಇದೆ ನೆನಪೆಲ್ಲ ಇದೆ. ಬಟ್ ಓಕೆ, ಓಡಾಡ್ಕೊಂಡು ಮಾಡ್ತಾರೆ, ಹೇಳ್ಕೊಟ್ಟಿದ್ದು ಮಾಡ್ತಾರೆ, ನಡೀತಾ ಇದೆ. ಈಗ ನಮ್ಮ ಗಣೇಶ್ ಸರ್ದು ಪಿನಾಕ ಅಂತ ಮಾಡ್ತಿದ್ದಾರೆ. ಅದೊಂದು 8-10 ದಿನ, ಒಂದು ವಾರ ಮಾಡಿದ್ದಾರೆ ಅನಿಸುತ್ತೆ. ಪಾಪ ಅದರಲ್ಲೂ ದುಡ್ಡು ಕೊಟ್ಟಿದ್ದಾರೆ. ಹಿಂಗೆ ಅಲ್ಲೊಂದಿಲ್ಲೊಂದು ಪಾಪ ಚಿಕ್ಕ ಸಿನಿಮಾಗಳು. ಆದ್ರೂ ಅಪ್ಪು ಸರ್ ಇದ್ದಿದ್ರೆ ಸ್ವಲ್ಪ ಬ್ಯುಸಿನೇ ಇರ್ತಿದ್ರು ಅಪ್ಪ. ಏನಕ್ಕೆ ಅಂತಂದರೆ ಅಪ್ಪು ಸರ್ ಹೇಳೋರು ಸಿಕ್ಕಿದಾಗೆಲ್ಲ, ನಾನು ಆ ಸಿನಿಮಾ ಹೇಳಿದ್ದೀನಿ ಕೃಷ್ಣ, ಈ ಸಿನಿಮಾ ಹೇಳಿದ್ದೀನಿ, ಅದ್ರಲ್ಲಿ ಪೇಮೆಂಟು ಒಳ್ಳೆ ಪೇಮೆಂಟ್ ಕೊಡಿ ಅಂತ ಹೇಳಿದ್ದೀನಿ. ಆ ಥರ ಎಲ್ಲ ಮಾಡ್ತಿದ್ರು. ನೋಡೋಣ ಏನು ಮುಂದೆ ಹೆಂಗೆ ಅಂತ ದೇವ್ರಿಗೆ ಗೊತ್ತಷ್ಟು. ನನ್ನ ಬಾಳೆಹಣ್ಣು ವ್ಯಾಪಾರ ಆಗದಲೆ 1 ತಿಂಗಳಿಂದ ಇದ್ಬದ್ದು ಬಾಳೆಹಣ್ಣೆಲ್ಲ ಕೊಳ್ತೋಗ್ಬಿಟ್ಟೈತೆ ಅಣ್ಣ. ಸೇಲ್ ಆಗೋ ಥರ ಏನಾದರೂ ಒಂದು ಐಡಿಯಾ ಕೊಡೋಣ. ನಾನು ಆಗ್ಲಿಂದ ಹಿಂಗೆ ಆ್ಯಕ್ಟಿಂಗ್ ಮಾಡ್ತಿದ್ದೆ. ಸರಿ, ಮಧ್ಯ ಹಿಂಗೆಲ್ಲ ಸ್ಕ್ರಿಪ್ಟ್ ಅದು ಇದು ಬರೀತಿದ್ದೆ, ಯಾವ್ದಾದ್ರು ಒಂದು ಗೆಲ್ಬೇಕು ಅಂತ ಹಿಂಗೆ. ಆಮೇಲೆ ಒಬ್ಬರು ಡೈರೆಕ್ಟ್ರ್ ಹತ್ರ ಕೆಲ್ಸಕ್ಕೆ ಹೋದರೆ ಅವನು 1 ವರ್ಷಕ್ಕೆ 1 ಸಿನಿಮಾನೇ 2 ಸಿನಿಮಾನೇ ಮಾಡ್ತಾನೆ. ಅದೇ ಯೂನಿಟಲ್ಲಿ ಕೆಲಸಕ್ಕೆ ಸೇರಿಕೊಂಡ್ರೆ ಈ ಕಡೆ ದುಡ್ಡು ಬರುತ್ತೆ. ತಿಂಗಳ ಒಬ್ಬರು ಡೈರೆಕ್ಟರ್ ನೋಡ್ತಾರೆ. ನಾನು ಎಲ್ಲ ಡೈರೆಕ್ಟರ್ ಹತ್ರನೂ ಕೆಲಸ ಮಾಡಿದ್ದೀನಿ. ಓಂ ಪ್ರಕಾಶ್ ಸಾರಿಂದ ಹಿಡಿದು ಫಸ್ಟು ನಾನು ಮಾಡಿದ್ದು ಸಾಯಿ ಪ್ರಕಾಶ್ ಸಾರು, ಎಸ್ ಮಹೇಂದರ್ ಸಾರ್ ಜೊತೆ ಅಂತೂ ಕರ್ಪೂರದ ಗೊಂಬೆ ನಾನು ಅವ್ರದ್ದು ಫಸ್ಟ್ ಮಾಡಿದ್ದು. ಕರ್ಪೂರದ ಗೊಂಬೆಯಲ್ಲಿ ಪ್ರೀತಿ ಕಂಡೆ. ಆಮೇಲೆ ಅವ್ರದ್ದು ಸಿಕ್ಕಾಪಟ್ಟೆ ಸಿನಿಮಾ ಮಾಡಿದೆ, ಎಸ್ ಮಹೇಂದರ್ ಸರ್ದು ಕೊಡಗಿನ ಕಾವೇರಿ, ಸುಮಾರು ಸಿನಿಮಾ ಮಾಡಿದೆ. ನಾನು ಎಲ್ಲ ಡೈರೆಕ್ಟ್ರಿಗೂ ಪರಿಚಯನೇ. ಆಮೇಲೆ ಎಸ್ ವಿ ರಾಜನ್ ಸಿಂಗ್ ಬಾಬು ಸರ್ದು ಮಾಡಬೇಕಲ್ಲ, ಎಲ್ಲರದ್ದು ಮಾಡೋದಲ್ಲ, ಎಸ್ ವಿ ರಾಜನ್ ಸಿಂಗ್ ಬಾಬು ಸರ್ದು ಮಾಡಬೇಕಲ್ಲ ಅನ್ನೋಷ್ಟಕ್ಕೆ ಉದ್ದಕ್ಕೂ ಅವ್ರ ಸಿನಿಮಾ ಬಂದ್ಬಿಡ್ತು. ಕುರಿಗಳು ಸರ್ ಕುರಿಗಳು, ಆಮೇಲೆ ಮುಂಗಾರಿನ ಮಿಂಚು, ಭೂಮಿ ತಾಯಿ ಚೊಚ್ಚಲ ಮಗ, ದೊಡ್ಡ ಸಿನಿಮಾಗಳು ಮಾಡಿದೆ ಅವ್ರ ಜೊತೆ. ಅವ್ರವ್ರ ಕೆಲಸನ ನಾನು ಗಮನಿಸ್ತದೆ ಪ್ರತಿಯೊಬ್ಬರು ಡೈರೆಕ್ಟ್ರದ್ದು. ಇವ್ರು ಯಾವ ಥರ ತೆಗಿತಾರೆ, ಅವ್ರು ಯಾವ ಥರ ತೆಗಿತಾರೆ. ಆಮೇಲೆ ಎಲ್ಲ ಡಿ ರಾಜೇಂದ್ರ ಬಾಬು ಅವ್ರದ್ದು ಮಾಡಿಬಿಟ್ಟೆ. ಅಮ್ಮ ಅಂತ ಹೇಳಿದ್ನಲ್ಲ ಸಿನಿಮಾ, ಅದು ಮಾಡಿದೆ. ಜೀವನದಿ ಮಾಡಿದೆ ಸುಮಾರು. ಆಮೇಲೆ ಶಿವಣ್ಣವ್ರ ಸಿನಿಮಾ ಮಾಡಬೇಕು, ಸಿಗ್ತಾನೆ ಇಲ್ವಲ್ಲಪ್ಪ ಶಿವಣ್ಣವ್ರ ಸಿನಿಮಾ ಅಂತಿದ್ರೆ ಆ ಉದ್ದಕ್ಕೂ ಸಿಕ್ಬಿಡೋದು. ಸಿಂಹದ ಮರಿ 20 ದಿನ ಮಾಡಿದೆ. ಓಂ ಪ್ರಕಾಶ್ ಅವ್ರದ್ದು. ಓಂ ಪ್ರಕಾಶ್ ಸರ್ದು. ಆಮೇಲೆ ಶಿವಣ್ಣವ್ರದ್ದು ಸುಮಾರು ಸಿನಿಮಾ ಮಾಡಿದೆ. ಶಿವಸೈನ್ಯ 1 ದಿನ ಬಿಡ್ದಂಗೆ ಮಾಡಿದ್ದೀನಿ. ಶಿವಸೈನ್ಯ ಅಂತ ಶಿವಮಣಿ ಅವ್ರದ್ದು ನೈಟ್ ಆ್ಯಂಡ್ ಡೇ ಶೂಟಿಂಗು ಮೆಜೆಸ್ಟಿಕ್ಕಲ್ಲಿ. ಶಿವಣ್ಣವ್ರದ್ದು ಸಿಕ್ಕಾಬಿಟ್ಟೆ. ಆಮೇಲೆ ಎಲ್ಲರ ಜೊತೆನೂ ವರ್ಕ್ ಮಾಡಿದ್ದೀನಿ. ಶಶಿಕುಮಾರ್ ಸಾರು, ಅಭಿಜಿತ್ ಅವ್ರದ್ದು, ವಿಷ್ಣು ಸರ್ ಮಾಡೋಣ ಅಂದರೆ ಅವ್ರದ್ದು ಸುಮಾರು ಮಾಡಿಬಿಟ್ಟೆ. ಯಜಮಾನ ಮಾಡಿದೆ, ಹಬ್ಬ ಮಾಡಿದೆ. ಇದು ಕರುನಾಡ ಮನೆ ಹಬ್ಬ. ಅಂಬರೀಷ್ ಸರ್ದು ರಂಗೇನಹಳ್ಳಿ ರಂಗಾದ ರಂಗೇಗೌಡ, ಬಾಳಿದ ಮನೆ, ಅವ್ರದ್ದು ಸುಮಾರು ಮಾಡಿದೆ. ಎಲ್ಲರ ಜೊತೆನೂ ಡೈರೆಕ್ಟರ್ ಜೊತೆ ವರ್ಕ್ ಮಾಡಿದೆ. ಆಮೇಲೆ ಹಿಂಗೆ ಆ್ಯಕ್ಟಿಂಗ್ ಮಾಡ್ಕೊಂಡು ಸ್ಕ್ರಿಪ್ಟ್ ಅದು ಇದು ಮಾಡ್ಕೊಂಡು ಒಂದು ಪಾಂಡವಪುರದ ಪ್ರಚಂಡರು ಅಂತ ಒಂದು ಸಿನಿಮಾ ಡೈರೆಕ್ಷನ್ ಮಾಡಿದೆ. ಸೆನ್ಸಾರು ಆಯಿತು. ಅದ್ರಲ್ಲಿ ಅಪ್ಪು ವೆಂಕಟೇಶ್ ಅಂತ ಫೈಟ್ ಮಾಸ್ಟರ್ ಇದ್ರಲ್ಲ, ಅಪ್ಪು ಸರ್ಗೆ ಅವ್ರಿಗೆಲ್ಲ, ಅಪ್ಪು ಸರ್ ಟ್ರೈನರು ಅವರೇ ಅದರಲ್ಲಿ ಪಾತ್ರ. ಅವ್ರ ಜೊತೆ ನಮ್ಮ ಪ್ರೊಡ್ಯೂಸರು ಒಂದು ಪಾತ್ರ, ಇಬ್ಬರು ಹೀರೋಗಳು. ಅದರಲ್ಲಿ ಒಂದು ಹಳ್ಳಿ ನಡೆಯೋವಂಥ ಒಂದು ರೈತರ ಬಗ್ಗೆ ಕಾನ್ಸೆಪ್ಟ್ ಮಾಡಿದ್ವಿ.
ಎಲ್ಲ ಆಯಿತು, ಸೆನ್ಸಾರ್ ಎಲ್ಲ ಆಯಿತು. ನಮ್ಮ KCN ಚಂದ್ರು ಸಾರು ಸೆನ್ಸಾರ್ ಎಲ್ಲ ಅವರು ಬಂದಿರು. ಚೆನ್ನಾಗಿದೆ ಕಣಯ್ಯ, ಆಫ್ಟರ್ ಲಾಂಗ್ ಟೈಮ್ ಒಂದು ಒಳ್ಳೆ ಹಳ್ಳಿ ಸಿನಿಮಾ ನೋಡಿದೆ, ಗುಡ್ ಅಂದರು. ಪಾಪ ಅವ್ರ ಆಶೀರ್ವಾದ ಇರಲಿ. ಪಾಪ ಅವರಿಲ್ಲ, ತೀರೋದ್ರು. ಸೆನ್ಸಾರ್ ಎಲ್ಲ ಅವರೇ ಬಂದಿದ್ದರು. ಎಲ್ಲ ಆಯಿತು. ಈಗ ರಿಲೀಸ್ ಮಾಡ್ಬೇಕು, ಜನವರಿ ಫೆಬ್ರವರಿ ಮಾರ್ಚಿಗೆ ರಿಲೀಸ್ ಮಾಡೋಣ ಅಂತ ಪ್ರೊಡ್ಯೂಸರ್ ಪಾಪ ದುಡ್ಡು ರೆಡಿ ಮಾಡ್ಕೊತಾ ಇದ್ದಾರೆ. ಪಿಕ್ಚರ್ ಆಗಿ ಸುಮಾರು 6 ವರ್ಷ ಮೇಲಾಯಿತು. ಪಿಕ್ಚರೆಲ್ಲ ಚೆನ್ನಾಗಿ ಬಂದಿದೆ ಅಂತ ನಾವು ಹೇಳೋದಕ್ಕಿಂತ ನೋಡಿದವ್ರು ಹೇಳೋದು ಒಳ್ಳೆಯದು. ಅದರಲ್ಲಿ ನಮ್ಮ ತಂದೆಯವರು, ಕಿಲ್ಲರ್ ವೆಂಕಟೇಶ್ ಅವರು, ಮುನಿಯವರು ಎಲ್ಲ ಮಾಡಿದ್ದಾರೆ. ಇದಾದ ನಂತರ ದಿಗ್ವಿಜಯ ಅಂತ ಒಂದು ಸಿನಿಮಾ ಮಾಡಿದೆ, ಅದನ್ನು ರಿಲೀಸು ಮಾಡಿದೆ. ನಾನು ಮತ್ತು ದುರ್ಗಾ ಪ್ರಸಾದ್ ಅಂತ ಎಡಿಟ್ರು, ಅವರು ಇಬ್ಬರು ಸೇರಿ ಡೈರೆಕ್ಷನ್ ಮಾಡಿದ್ವಿ. ಅದು ರೈತರ ಬಗ್ಗೆ ಒಂದು ಒಳ್ಳೆ ಮೆಸೇಜ್ ಇರೋ ಅಂಥದ್ದು. ಅವಾರ್ಡೆಲ್ಲ ಬಂತು. ಸ್ವಲ್ಪ ಈ ಥಿಯೇಟ್ರಿಗೆ ಜನ ಬರ್ತಿಲ್ಲದೆ ಇರೋ ಟೈಮಲ್ಲಿ ನಾವು ರಿಲೀಸ್ ಮಾಡಿದ್ವಿ. ಏನೋ ಅಷ್ಟಕ್ಕೆ ಇದಾಯ್ತು ಅಷ್ಟೇ, ಅಂತ ಏನು ಇಟ್ಟಾಗಲಿಲ್ಲ. ಕಾನ್ಸೆಪ್ಟ್ ಚೆನ್ನಾಗಿತ್ತು. ಹಾಕಿದ ದುಡ್ಡು ಒಂದು ಸ್ವಲ್ಪ ಬರಬೇಕಿದೆ. ಟಿ ವಿದು ಅದು ಇದೆಲ್ಲ ಸ್ವಲ್ಪ ವೆಯ್ಟ್ ಮಾಡ್ತಿದ್ವಿ. ಈಗ ಇನ್ನೊಂದು ಬೇರೆ ಸಬ್ಜೆಕ್ಟು, ಶ್ರುತಿ ಲವ್ಸ್ ರಮೇಶ್ ಅಂತ ಒಂದು ಸಬ್ಜೆಕ್ಟ್ ಮಾಡ್ತಿದ್ದೀನಿ. ಅದು ಟ್ರೂ ಸ್ಟೋರಿ, ಒಂದು ಊರಲ್ಲಿ ನಡೆದಿದ್ದ ಘಟನೆ. ಅದನ್ನು ಮಾಡಬೇಕು ಅಂತ ಪ್ರೊಡ್ಯೂಸರು ಎಲ್ಲ ರೆಡಿ ಇದ್ದಾರೆ. ಒಂದು ಚಿಕ್ಕದಾಗಿ ಒಂದು ಮಾಡೋಣ ಅಂತ ಪ್ಲ್ಯಾನ್ ನಡೀತಾ ಇದೆ. ಸೀರಿಯಲ್ಸು ಕರ್ಣ ಅಂತ ಒಂದು ಶ್ರುತಿ ನಾಯ್ಡು ಮೇಡಮ್ ಅವ್ರದ್ದು ಸೀರಿಯಲ್ ಮಾಡಿದೆ, ಆ್ಯಕ್ಟಿಂಗ್ ಮಾಡಿದೆ. ಈ ಕಲರ್ಸ್ ಕನ್ನಡದಲ್ಲಿ ನೆಕ್ಸ್ಟ್ ಮಂತಿಂದ ಒಂದು ಸ್ಟಾರ್ಟ್ ಆಗ್ತಾಯಿದೆ, ಅದು ಹೇಳಿದ್ದಾರೆ. ಮಧ್ಯೆ ಅಲ್ಲೊಂದು ಸಿನಿಮಾಗಳು ಹಿಂಗೆ ಸೈಡಲ್ಲಿ ನಮ್ಮದು ಕಾರ್ಗಿರ್ ಕೊಡ್ಸೋದು, ಕಾರ್ ಡೀಲಿಂಗು, ಕಾರ್ ಬಿಸ್ನೆಸ್ಸು ಇದೆ, ಕಾರ್ ಸೇಲ್ ಮಾಡಿಸೋದು ಕೊಡ್ಸೋದು. ಅದರಲ್ಲಿ ಏನೋ ಒಂದು ಇಷ್ಟೋ ಕೊಡ್ತಾರೆ ಕಮಿಷನ್ನು. ಸೊ ಈ ಥರ ನಡೀತಾ ಇದೆ. ನಮ್ಗೆ ಕೆಲಸ ಬೇಕು, ಕಲೆಯಲ್ಲಿ ನಮ್ಗೆ ಜಾಸ್ತಿ ಗೊತ್ತಿರೋದ್ರಿಂದ ಅದರಲ್ಲೇ ಹೋಗ್ತಾಯಿದ್ದೀವಿ. ಎಲ್ಲರೂ ಕೆಲಸ ಕೊಡಲಿ ಅನ್ನೋದೇ ನಮ್ಮ ಆಸೆ. ಆ್ಯಕ್ಟಿಂಗಲ್ಲಾಗಲಿ ಡೈರೆಕ್ಷನಲ್ಲಾಗಲಿ ಕರೆದು ಕೆಲಸ ಕೊಟ್ಟರೆ, ನಮ್ಮ ಕೂಲಿ ಕೊಟ್ಟರೆ ಅದೇ ತೃಪ್ತಿ. ಬೇರೆ ಯಾವುದು ಏನೂ ಆಸೆ ಪಟ್ಟಿಲ್ಲ ಇದುವರೆಗೂ. ಮುಂದೇನು ಏನು ಆಸೆ ಪಡಬೇಕು ಅಂತ ಅಂದ್ಕೊಂಡಿಲ್ಲ. ಅದೇ ನಾನು ಹೊಡೆದವರು ಬಂದಿದ್ರು ಸುಮ್ಮನೆ ಬಿಡ್ತಿದ್ನಾ? ಏನ್ ಮಾಡ್ತಿದ್ದಪ್ಪ? ಇವ್ನು ಕೇಳಕ್ ಮುಂಚೆನೆ ಒಂದು ಹೇಳ್ಬಿಡ್ತಿದ್ದೆ. ನೋಡಿ, 25 ವರ್ಷದ ಹಿಂದೆ ಬಂದ ಸಿನಿಮಾ ಅಪ್ಪು ಸಿನಿಮಾ. ಸೊ ಆ ಸಿನಿಮಾದಲ್ಲಿ ಎಂಥ ಒಳ್ಳೆ ಪಾತ್ರ ಮಾಡಿದ್ರು, ತುಂಬಾ ಚುರುಕಾಗಿ ಆ್ಯಕ್ಟ್ ಮಾಡುವಂಥ ಕಲಾವಿದರು ನಮ್ಮ ಶ್ರೀಕಾಂತ್ ಅವರು. ಇನ್ನು ಅವ್ರ ತಂದೆ ಬಗ್ಗೆ ನಾವು ಹೇಳೋ ಅಷ್ಟು ಯೋಗ್ಯತೆಯೂ ನಮಗಿಲ್ಲ. ಯಾಕಂದರೆ 1000 ಸಿನಿಮಾ ಮಾಡಿದ್ದಾರೆ ಅವರು, 1000 ಸಿನಿಮಾ ಸರ್ದಾರ್ ಅವರು. ನೀವು ಯಾವ ಸಿನಿಮಾ ಹೇಳ್ತೀರಿ ಅವ್ರದ್ದು? ಶ್ರುತಿ ಅಂತ ಒಂದು ಸಿನಿಮಾ ನೋಡಿ, ಎಷ್ಟು ಅದು ಆಲ್ಮೋಸ್ಟ್ ಹೀರೋನೇ ಅವರಲ್ಲಿ. 4-5 ಜನ ಹೀರೋಗಳು ಅವರು ಕೂಡ ಆ ಥರ ತುಂಬ ಮುಖ್ಯವಾದ ಪಾತ್ರ. ಲಾಕಪ್ ಡೆತ್ತಲ್ಲಿ ಅಂತ ಒಳ್ಳೆ ಕಾಮಿಡಿ ಟ್ರ್ಯಾಕ್, ಅನೇಕ ಸಿನಿಮಾಗಳನ್ನು ಮಾಡಿದ್ದಾರೆ ಅವರು. ಆದರೆ ಹಾಸ್ಯಕ್ಕೆ ಇನ್ನೊಂದು ಡೆಫಿನೇಷನ್ ಕೊಟ್ಟವ್ರು ನಮ್ಮ ಹೊನ್ನವಳ್ಳಿ ಕೃಷ್ಣ ಅವರು. ಸಿಕ್ಕಂಥ ಕಾಂಟ್ಯಾಕ್ಟ್ಸ್ಗಳನ್ನು ದುರುಪಯೋಗ ಪಡಿಸ್ಕೊಳ್ಳೋದು, ನಾನೊಂದು ಸದುಪಯೋಗ ಅಂತ ಹೇಳಲ್ಲ, ದುರುಪಯೋಗ ಪಡಿಸ್ಕೊಳ್ಳೋರು ಭಾಳ ಜನ ಇರ್ತಾರೆ. ಚೆನ್ನಾಗಿ ಅದನ್ನು ತಮಗೆ ಬೇಕಾದಂಗೆ ಬಳಸ್ಬಿಡ್ತಾರೆ. ಆದರೆ ಅದು ಯಾವುದನ್ನು ಮಾಡದೆ ನಿಯತ್ತಾಗಿ ತಮ್ಮ ಕೆಲಸ ಮಾತ್ರ ತಾವು ಮಾಡಿ ಕಲೆಗೆ ಅಂಟಿಕೊಂಡು ಕಲೆಯ ಜೀವನವನ್ನು ನಡೆಸ್ತಿರುವಂಥ ಅಪ್ರತಿಮ ಕಲಾವಿದ ನಮ್ಮ ಹೊನ್ನವಳ್ಳಿ ಕೃಷ್ಣ ಅವರು. ನಾನು ಅವ್ರ ದೊಡ್ಡ ಅಭಿಮಾನಿ, ತುಂಬ ದೊಡ್ಡ ಅಭಿಮಾನಿ. ಅವರ ಹಾಸ್ಯದ ಟೈಮಿಂಗು, ಅಭಿನಯ, ವ್ಯಕ್ತಿತ್ವ ಕೂಡ. ಹಾಗಾಗಿ ಅಂತ ಒಳ್ಳೆ ನಟ ಅವರು. ಅವರ ಒನ್ ಆ್ಯಂಡ್ ಓನ್ಲಿ ಸನ್, ಏಕೈಕ ಪುತ್ರ ನಮ್ಮ ಶ್ರೀಕಾಂತ್ ಸರ್. ಅವರ ಅಭಿನಯ ನಾನು ಸೀರಿಯಲ್ ಟೈಮಿಂದ ನಾನು ನೋಡಿದ್ದೇನೆ. ಸೊ ಹಾಗಾಗಿ ಸರ್, ಇವತ್ತು ನಿಮ್ಮ ಮನೆಗೆ ಬರೋಕ್ಕೆ ಅವಕಾಶ ಕೊಟ್ಟು ನಿಮ್ಮ ಇಡೀ ಬದುಕಿನ ಕಥೆನ ಮನೆ ಹುಡುಗರ ಹಾಗೆ ಹಂಚ್ಕೊಟ್ರಿ. ಭಾಳ ಧನ್ಯವಾದ ತಮಗೆ ಕಲಾ ಮಾಧ್ಯಮದ ಪರವಾಗಿ ಸರ್. ನಮಗೂ ನಿಮ್ಮ ಮೇಲೆ ತುಂಬ ಅಭಿಮಾನ ಇದೆ, ಖುಷಿ ಆಯಿತು. ಧನ್ಯವಾದ. ತುಂಬ ಚೆನ್ನಾಗಿ. ಅಕ್ಕವ್ರಿಗೂ ಕೂಡ ಧನ್ಯವಾದ, ಇವ್ರ ಪತ್ನಿಯವ್ರಿಗೆ. ಸೊ ಹಾಗಾಗಿ ಹೊನ್ನವಳ್ಳಿ ಕೃಷ್ಣ ಅವ್ರ ಸಂದರ್ಶನ ನಾವು ಹಿಂದೆ ಮಾಡಿದ್ವಿ, ಭಾಳ ಚುಟುಕಾಗಿ ಮಾತಾಡಿದ್ರು. ಇನ್ನೊಂದಷ್ಟು ವಿವರವಾಗಿ ಅವ್ರನ್ನ ಮಾತಾಡ್ಸೋಣ. ಸೊ ನೋಡಿದ ನಿಮಗೆಲ್ರಿಗೂ ಕೂಡ ಕಲಾ ಮಾಧ್ಯಮದ ಪರವಾಗಿ ಧನ್ಯವಾದ. ಕಲಾವಿದರ ಮೇಲೆ ನಿಮ್ಮ ಪ್ರೀತಿ ಆಶೀರ್ವಾದ ಇರಲಿ ಅಂತ ಕೇಳ್ಕೊತೀನಿ. ನಮಸ್ಕಾರ. ನಮಸ್ಕಾರ. ಬಾರೆ ಬಾರೆ ಕಲ್ಯಾಣ ಮಂಟಪಕ್ಕೆ ಬಾ. ಕಲಾ ಮಾಧ್ಯಮದ ಎಲ್ಲಾ ಎಪಿಸೋಡುಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ತಪ್ಪದೇ ಮಾಡಿ. ಈ ವಿಡಿಯೋ ನೋಡಿದ್ದಕ್ಕೆ ನಿಮಗೆ ತುಂಬ ಧನ್ಯವಾದಗಳು. ಪುಸ್ತಕಗಳನ್ನು ಓದು ಮನಸ್ಸನ್ನು ಅರಳಿಸುತ್ತೆ, ಬುದ್ಧಿಯನ್ನು ಚುರುಕು ಮಾಡುತ್ತೆ, ಕಾಣದ ಹೊಸ ಲೋಕವನ್ನು ಪರಿಚಯಿಸುತ್ತೆ. ಹಾಗಾಗಿ ಓದುವ ಸಂಸ್ಕೃತಿ ಹೆಚ್ಚಾಗ್ಲಿ. ಧನ್ಯವಾದ.